ಮಹಿಳೆಯರು ಸಮಾಜಕ್ಕೆ ನೀಡಿರುವ ಕೊಡುಗೆ ಅಪಾರ ಎಂದು ರತ್ನಮ್ಮ ಚನ್ನಬಸಪ್ಪ ಹೇಳಿದರು. ಚಳ್ಳಕೆರೆ ನಗರದ ವೀರಶೈವ ಹಾಸ್ಟೆಲ್ನ ಸಭಾಂಗಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಯುವ ಘಟಕ ಹಾಗೂ ಮಹಿಳಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು. ಮಹಿಳೆಯರ ಸಾಧನೆಗೆ ಹೆಚ್ಚು ಪ್ರೋತ್ಸಾಹ ಸಿಗಬೇಕು. ಹೆಣ್ಣು ಸಂಸಾರದ ಕಣ್ಣು ಅಷ್ಟೇ ಅಲ್ಲದೆ ಮಹಿಳೆಯರು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಮಹಿಳೆಯರು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರು ಶಿಕ್ಷಕಿಯಾಗಿ, ಪ್ರಾಧ್ಯಾಪಕಿಯಾಗಿ ಮತ್ತು ಶಾಲಾ ಮುಖ್ಯಸ್ಥಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಅಷ್ಟೇ ಅಲ್ಲದೆ ಮಹಿಳೆಯರು ಆರೋಗ್ಯ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ವೈದ್ಯರಾಗಿ, ನರ್ಸ್ ಆಗಿ ಮತ್ತು ಆರೋಗ್ಯ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ರಾಜಕೀಯ ರಂಗದಲ್ಲೂ ಸಹ ಮಹಿಳೆಯರ ಪಾತ್ರ ಬಹು ಮುಖ್ಯವಾಗಿದೆ. ಅಷ್ಟೇ ಅಲ್ಲದೆ ಉದ್ಯಮಶೀಲತೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರು ಉದ್ಯಮಿಗಳಾಗಿ ಮತ್ತು ಉದ್ಯೋಗ ಸೃಷ್ಟಿಕರ್ತರಾಗಿ ಸಾಮಾಜಿಕ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರು ಸಾಮಾಜಿಕ ಕಾರ್ಯಕರ್ತೆಯಾಗಿ ಮತ್ತು ಸ್ವಯಂ ಸೇವಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಹೀಗೆ ಮಹಿಳೆಯರು ಮುಖ್ಯ ಭೂಮಿಕೆಗೆ ಬರಬೇಕಾದರೆ ಮನೆಯಲ್ಲಿ ಪ್ರೋತ್ಸಾಹ ಸಿಗಬೇಕು. ಪ್ರೋತ್ಸಾಹದಿಂದ ಮಹಿಳೆಯರು ಅತಿ ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಗೈದ 6 ಮಹಿಳಾ ಸಾಧಕಿಯರಾದ ರೋಜಾರೆಡ್ಡಿ, ಶೋಭಾ, BM ಭಾಗ್ಯಮ್ಮ, ಸಾಹಿತಿ ಶಬರಿನಾ, ಮಹಮ್ಮದ್ ಅಲಿ, ಕುಸುಮ ಇವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷೆ ಮಂಜುಳಾ ನಾಗರಾಜ್, ಶಿಕ್ಷಕಿ ಶಬರಿನಾ, ಗೀತಾ ನಾಗರಾಜ್, ಜಾನಪದ ಕಲಾವಿದೆ ಶೋಭಾ ಮಂಜುನಾಥ್ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ವೀರಶೈವ ಮಹಾಸಭಾ ಉಪಾಧ್ಯಕ್ಷೆ ಭಾಗ್ಯಮ್ಮ, ಕಾರ್ಯದರ್ಶಿ ಜಾನಕಿ ಮಂಜುನಾಥ್, ಮಹಿಳಾ ಘಟಕದ ಅಧ್ಯಕ್ಷೆ ಶಿಲ್ಪಾ, ಪ್ರಧಾನ ಕಾರ್ಯದರ್ಶಿ ಮಧುರ, ಅಖಿಲ ಭಾರತ ವೀರಶೈವ ಮಹಾಸಭಾ ಚಳ್ಳಕೆರೆ ಘಟಕದ ಅಧ್ಯಕ್ಷರಾದ ಕಿರಣ್ ಶಂಕರ್, DMT ಉಪಾಧ್ಯಕ್ಷರಾದ ಮುರುಗೇಶ್, ರಮೇಶ್ ಸೇರಿದಂತೆ ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಗೂ ಮಹಿಳೆಯರು ಇದ್ದರು. ಮುಂದೆ ಬಂದು ಇನ್ನೂ ಸಾಧನೆ ಮಾಡ್ತಾರೆ. ಎಲೆಮರೆ ಕಾಯಿ ಅಂತ ಎಷ್ಟೋ ಜನ ಇನ್ನೂ ಮಹಿಳೆಯರು ಇದ್ದಾರೆ. ಅವ್ರನ್ನ ನಾವು ಗುರುತಿಸಿ ಮಾಡಬೇಕು, ಸನ್ಮಾನ ಮಾಡಬೇಕು. ಆವಾಗ ನಮಗೆ ನೋಡಪ್ಪ ಎಷ್ಟೊಂದು ಇದು ಮಾಡ್ತಾ ಇದ್ದೀವಿ ಅಂತ ನಮಗೂ ಒಂಥರ ಅಭಿಮಾನ ಆಗುತ್ತೆ. ಇವತ್ತು ಚಿಕ್ಕವರಾಗಲಿ ದೊಡ್ಡವರಾಗಲಿ ನಾವು ಮನೆಯಲ್ಲಿ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಅವರು ಮುಂದೆ ಬಂದು ಸಾಧನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಯಾವಾಗಲೂ ನಾವು ಮನೇಲಿ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂದರೆ ಅವರು ಬರೋಕ್ಕೂ ಆಗಲ್ಲ, ಅವ್ರು ಸಾಧನೆ ಮಾಡೋಕ್ಕೂ ಆಗಲ್ಲ. ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ನಾವು ಮುಂದೆ ತಂದರೆ ಅವರು ಮುಂದೆ ಚೆನ್ನಾಗೆ ಸಾಧನೆ ಮಾಡ್ತಾರೆ, ಒಳ್ಳೆ ಪ್ರಶಸ್ತಿನೂ ತಗೊಳ್ತಾರೆ. ಮತ್ತು ಇನ್ನೇನು ಎಲ್ಲರೂ ಹೇಳಿದ್ದಾರೆ, ಇನ್ನೇನು ಉಳಿದಿಲ್ಲ.